ವೀಕ್ಷಕರೇ, ಈಗ ಪ್ರೆಸೆಂಟ್ ನಾನು ಅಲ್ಕಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿದ್ದೀನಿ. ಸೊ ನನ್ನ ಈ ಒಂದು ವ್ಯಾಪ್ತಿಯಲ್ಲಿ MLA ಪುಟ್ಟಸ್ವಾಮಿ ಗೌಡರು ಯಾವ ರೀತಿಯ ಒಂದು ಕೊಡುಗೆನ ಕೊಟ್ಟಿದ್ದಾರೆ ಮತ್ತು ಜನ ಅಭಿಪ್ರಾಯ ಯಾವ ಥರ ಇದೆ ಅನ್ನೋದೊಂದು ಗ್ರೌಂಡ್ ರಿಯಾಲಿಟಿ ನಿಮಗೆ ತಿಳಿಸುವಂಥ ಪ್ರಯತ್ನ ಈ ಒಂದು ರಿಪೋರ್ಟಲ್ಲಿ ಮಾಡ್ಕೊಡ್ತೀನಿ. ವೀಕ್ಷಕರೇ, ಯಜಮಾನ್ರೆ, ನಿಮ್ಮ ಪಂಚಾಯತಿಯಲ್ಲಿ ನಿಮ್ಮ ಊರಲ್ಲಿ ಯಾವ ಥರ ಕೆಲಸಗಳು ಮಾಡಿಸಿದ್ದಾರೆ MLA ಅವರು? ಚೆನ್ನಾಗಿ ಮಾಡಿಸಿದ್ದಾರೆ ಸರ್. ಏನೇನು ಸೌಲಭ್ಯಗಳು ಕೊಟ್ಟಿದ್ದಾರೆ? ನೀರಿದೆ, ರೋಡ್ ಮಾಡಿಸಿದ್ದಾರೆ, ಅವರಲ್ಲಿ ದೇವಸ್ಥಾನದ ಕೆಲಸ ಮಾಡಿಸಿದ್ದಾರೆ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಓಕೆ, ಮತ್ತೆ MLA ಅವರು ವಿಚಾರವಾಗಿ ಏನು ಮಾತಾಡ್ತೀರಿ? MLA ಒಳ್ಳೆ ವ್ಯಕ್ತಿ, ನಮಗೆ ಒಳ್ಳೆ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಥರ ಇದೆ? ನೀರು, ಕುಡಿಯೋ ನೀರು ವ್ಯವಸ್ಥೆ, ಬೀದಿ ದೀಪ ವ್ಯವಸ್ಥೆ? ಬೀದಿ ದೀಪ, ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ಇದೆ. ಊರಿನ ಒಳಗಡೆ ಬೇರೆ ಬೇರೆ ಸಮಸ್ಯೆ, ಚರಂಡಿ ಇರ್ಬೋದು, ಚರಂಡಿ ಎಲ್ಲ ಕ್ಲೀನ್ ಆಗಿದೆ, ಏನು ಪರವಾಗಿಲ್ಲ. ಏನೇನು ಆಗುವ ಸೌಲಭ್ಯ ಕೊಟ್ಟಿದ್ದಾರೆ MLA? ಮೇನ್ ಸೌಲಭ್ಯ ನಮ್ಗೆ ರೋಡ್ ಒಂದು ಆಗ್ಬೇಕು ಅಷ್ಟೇ. ಯಜಮಾನ್ರೆ, ನಿಮ್ಮ ಅಲ್ಕಾಪುರ ಗ್ರಾಮದಲ್ಲಿ MLA ಪುಟ್ಟಸ್ವಾಮಿ ಗೌಡರು ಏನೇನು ಕೆಲಸಗಳು ಮಾಡಿಸಿದ್ದಾರೆ? ಚರಂಡಿಗಳು ಮಾಡಿಸಿದ್ದಾರೆ, ವಾಟರ್ ನೀರು ಮಾಡಿಸಿದ್ದಾರೆ, ಬೀದಿ ದೀಪಗಳದ್ದು ಎಲ್ಲ ಅನುಕೂಲ ಮಾಡಿದೆ. ಇನ್ನೊಂದು ಅನುಕೂಲ ಮಾಡಿಕೊಟ್ರೆ ಸಾಕು, ಆ ದಾರಿ ಇದೊಂದು ಅದನ್ನು ಮಾಡಿಕೊಟ್ರೆ ಸಾಕು. ಎಲ್ಲ ಅನುಕೂಲಗಳೆಲ್ಲ ಸಾಮಾನ್ಯವಾಗಿ ಮಾಡಿಕೊಡ್ತಾರೆ. ಬಸ್ ವ್ಯವಸ್ಥೆ ಎಲ್ಲ ಹೆಂಗಿದೆ? ಬಸ್ ವ್ಯವಸ್ಥೆನೂ ಐತೆ. ಸ್ಕೂಲ್ ಮಕ್ಕಳಿಗೆ ಟೈಮ್ ಟು ಟೈಮ್ ಬಸ್ಸುಗಳು ಅವೆ, ಹೋಗ್ತಾರೆ, ಆರಾಮಾಗಿ ಹೋಗಿ ಬರ್ಬೋದು. ದೇವಸ್ಥಾನ ಅಭಿವೃದ್ಧಿನೂ ಮಾಡಿದ್ದಾರೆ. ದೀಪ ಸ್ತಂಭಗಳೆಲ್ಲ ರೆಡಿ ಮಾಡಿಸಿದ್ದಾರೆ. ಅಲ್ಲಿ ಸ್ವಲ್ಪ ಇನ್ನೊಂದು ದೇವಸ್ಥಾನದ ಒಂದು ಪೆಂಡಿಂಗ್ ಕೆಲಸ ಐತೆ. ಆ ಮಂಡಳಿ ಪಂಚಾಯತಿ ಹಿಂದ್ಗಡೆ ಮೊದಲಿಂದ ಪಾರ್ಕ್ ಅಂತ ಹೇಳಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಬಟ್ ಅಲ್ಲೊಂದು ಚೂರು ಅಭಿವೃದ್ಧಿ ಮಾಡಿದ್ರೆ ಸ್ವಲ್ಪ ಅಲ್ಲಿ ಸ್ವಲ್ಪ ಡ್ರಿಂಕ್ಸ್ ಮಾಡೋರು ಅವರು ಇವರೆಲ್ಲ ತಡೆ ಮಾಡಿಕೊಂಡು ಅದೊಂದು ಸ್ವಲ್ಪ ಅಚ್ಚುಕಟ್ಟು ಮಾಡಿಕೊಟ್ರೆ ಸಾಕು. ಇನ್ನೆಲ್ಲ MLA ಅವರು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ, ಪರವಾಗಿಲ್ಲ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ನಿಮ್ಮ ಅಲ್ಕಾಪುರ ಗ್ರಾಮದಲ್ಲಿ MLA ಅವರು ಏನೇನು ಕೆಲಸ ಮಾಡಿಸಿದ್ದಾರೆ? ನಮ್ಮೂರಲ್ಲಿ ವಾಟರ್ ಪ್ಲಾಂಟ್ ಮಾಡಿದ್ದಾರೆ, ಫಿಲ್ಟರ್ ವಾಟ್ರದ್ದು. ನೆಕ್ಸ್ಟ್ ಬಂದುಬಿಟ್ಟು ಅಂಬೇಡ್ಕರ್ದು ಪುತ್ಥಳಿ ಅನಾವರಣ ಮಾಡಿದ್ದಾರೆ. ನಮ್ಮೂರಲ್ಲಿ ಸಾಮೂಹಿಕ ವಿವಾಹ ಮಾಡಿದರು. CC ರೋಡುಗಳೆಲ್ಲ ಆಗ್ತಿದ್ದಾವೆ. ಇದೊಂದು ನಮ್ಮೊಂದು ರೋಡ್ ಪೆಂಡಿಂಗ್ ಇದೆ, ಅದೊಂದು ಮಾಡಿಸ್ತಾ ಇದ್ದಾರೆ, ಎಲ್ಲ ಇದಾಗಿದೆ ಅದು. ನೆಕ್ಸ್ಟ್ ಬಂದುಬಿಟ್ಟು ನಮ್ಮೂರಲ್ಲಿ ಸೋಲಾರ್ ಪ್ಲಾಂಟ್ ಮಾಡಿದ್ರು. 10-15 ಸಂಸಾರಗಳು ಅದರಲ್ಲಿ ನಡೀತಿದೆ, ಕೆಲಸಕ್ಕೆಲ್ಲ ತಗೊಂಡಿದ್ದಾರೆ. ನಮ್ಮೂರವ್ರನ್ನ 10-15 ಜನನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ, ಕೆಲಸ ಮಾಡ್ಕೊತಿದ್ದಾರೆ. ಒಳ್ಳೆ ಕೆಲಸಗಳು ಎಲ್ಲ ಕಡೆಯೂ ಮಾಡ್ತಿದ್ದಾರೆ. MLA ಅವ್ರ ಬಗ್ಗೆ ನಿಮ್ಮೂರಿನ ಜನ ಯಾವ ಥರ ನಂಬಿಕೆ ಇಟ್ಟಿದ್ದಾರೆ? ಎಲ್ಲರೂ ನಮ್ಮೂರವರು, ಇದೇ ಊರಿನವರು ಅಂತ ಅವ್ರನ್ನ ತಿಳ್ಕೊಂಡಿದ್ದಾರೆ. ನಮ್ಮೂರಲ್ಲಿ ಎಲ್ಲ ಈಗ ಕೆಲಸಗಳು ಡೆವಲಪ್ಮೆಂಟ್ ಮಾಡಬೇಕು ಅಂತ ಅವ್ರಿಗೂ ಜಾಸ್ತಿ ಇದಿದೆ. ಎಲ್ಲ ಒಂದೊಂದೇ ಮಾಡ್ತಿದ್ದಾರೆ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಈಗ ಅವರು ವಿಧಾನಸೌಧದಲ್ಲಿ ತರ್ತಿದ್ದಾರೆ. ತಾತ, MLA ಅವ್ರ ಬಗ್ಗೆ ಏನು ಹೇಳ್ತೀರಾ? MLA ಅವ್ರು ಹೆಂಗೆ ಕೆಲಸ ಮಾಡಿಸಿದ್ರೆ? ಚೆನ್ನಾಗಿ ಮಾಡಿಸಿದ್ದಾರೆ ಅವರು. ಹೌದಾ? ಏನೇನು ಕೆಲಸಗಳಾಗಿದೆ? ಅದೇ ಮೋರಿಗಳು, ರಿಪೇರಿಗಳು ಅವೆಲ್ಲ ಮಾಡಿಸ್ತಾರೆ ಪಾಪ. ಅವರೇ ಅಲ್ಲ ಇವಾಗ ಮಾಡಿಸ್ತಾ ಇರೋದು ಪಾಪ. ಹೌದಾ? ಮದುವೆ ಸೌಲಭ್ಯಗಳು ಮತ್ತೆ ಆ ಥರದ ಸಮಾರಂಭ ಮಾಡಿಸ್ತಾರೆ ಪಾಪ. ಮಾಡಿಸ್ತಿದ್ರಾ? ಇವಾಗ ಅವರೇ ಆಗಲ್ಲ ಇವಾಗ ಪ್ರೆಸೆಂಟ್. ನಿಮ್ಮೂರು ದೇವಸ್ಥಾನ ಅಭಿವೃದ್ಧಿ ಅವ್ರಿಗೆ ಮಾಡಿಸ್ತಾರೆ ಪಾಪ. ಅಣ್ಣ, ನಿಮ್ಮ ಒಂದು ಅಲ್ಕಾಪುರ ಗ್ರಾಮದಲ್ಲಿ MLA ಪುಟ್ಟಸ್ವಾಮಿ ಗೌಡರು ಏನೆಲ್ಲ ಸೌಲಭ್ಯಗಳು ಮಾಡ್ಕೊಟ್ಟಿದ್ದಾರೆ? ನೀರಿನ ಸೌಲಭ್ಯ ಮಾಡಿದ್ದಾರೆ. ಇನ್ನು ರೋಡ್ಗಳದ್ದು ಐತೆ, ಇನ್ನು ಚರಂಡಿಗಳದ್ದು ಸ್ವಲ್ಪ ಕೆಲಸಗಳಿವೆ. ಅವರು ನಿಮ್ಮ ಸಮಸ್ಯೆಗಳ ಸ್ಪಂದಿಸ್ತಾರೆ, ಚೆನ್ನಾಗಿ ನಡ್ಕೊಳ್ತಾ ಇದ್ದಾರೆ. ಎಲ್ಲ ಕ್ಲೀನಾಗಿ ಇದು ಮಾಡ್ಕೊತಾರೆ. ಓಕೆ, ಅಂದರೆ ಎಲ್ಲ ಬಸ್ಸಿನ ವ್ಯವಸ್ಥೆ ಇರ್ಬೋದು, ಎಲ್ಲ ಪ್ರತಿಯೊಂದು ಐತೆ. ಓಕೆ ಓಕೆ ಏನು ಹೇಳ್ತೀರಾ ನಿಮ್ಮ MLA ಅವ್ರ ಬಗ್ಗೆ? ಒಳ್ಳೆ ನಮ್ಮ ಪುಟ್ಟಸ್ವಾಮಿ ಗೌಡರು ಒಳ್ಳೆಯವರು, ನಮಗೆ ಏನು ತೊಂದರೆ ಇಲ್ಲ, ಎಲ್ಲ ಅವರವ್ರ ಇದ್ದಾರೆ. 1 ವರ್ಷ ಮೇಲೆ ಆಗಿದೆ, ಎಲ್ಲ ಸ್ಟ್ಯಾಚು ಮಾಡಿಸಿ ಚೆನ್ನಾಗಿ ಇದು ಮಾಡಿದ್ದಾರೆ. ನಮ್ಮ ಅಲ್ಕಾಪುರದಾಗೆ ಚೆನ್ನಾಗಿ ಫೈನಾಗಿ ಮಾಡಿಸ್ಕೊಟ್ಟವ್ರೆ ವಿಗ್ರಹ. ಇದಕ್ಕೆ ಧನ್ಯವಾದಗಳು ಎಲ್ಲ ಮಾಡಿದ್ದಕ್ಕೋಸ್ಕರ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.